ಚಿಂತಾಮಣಿ ನಗರಸಭೆ ವಾರ್ಡ್ ನಂಬರ್ 18ರ ಕೀರ್ತಿನಗರ ಚೌಡರೆಡ್ಡಿಪಾಳ್ಯಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಹಮ್ಮದ್ ಶಫೀಕ್ 690 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಬಗೆದಿರುವ ಮಹಮ್ಮದ್ ಶಫೀಕ್ ಸದಸ್ಯತ್ವ ಅನರ್ಹಗೊಂಡಿದ್ದರಿಂದ ಡಿಸೆಂಬರ್ 27ರಂದು ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಪಕ್ಷದಿಂದ ಮಹಮ್ಮದ್ ಶಫೀಕ್, ಜೆಡಿಎಸ್ ಪಕ್ಷದಿಂದ ಮುನಾವರ್ ಅಲಿಯಾಸ್ ಎಂಎಲ್ಎ ಹಾಗೂ ಬಿಜೆಪಿ ಪಕ್ಷದಿಂದ ಬಿವಿ ಸೂರ್ಯನಾರಾಯಣ ಪ್ರಕಾಶ್ ಅವರು ಚುನಾವಣಾ ಕಣದಲ್ಲಿದ್ದರು. ಚುನಾವಣೆಯಲ್ಲಿ ಒಟ್ಟು 1347 ಮತಗಳು ಚಲಾವಣೆಯಾಗಿತ್ತು. ಇಂದು ಮತ ಎಣಿಕೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಮಹಮ್ಮದ್ ಶಫೀಕ್ ಅವರಿಗೆ 945 ಮತಗಳು, ಜೆಡಿಎಸ್ ಪಕ್ಷದ ಮುನಾವರ್ ಪಾಷಾ ಅಲಿಯಾಸ್ ಎಂಎಲ್ಎ ಅವರಿಗೆ 146 ಮತಗಳು ಹಾಗೂ ಬಿಜೆಪಿ ಪಕ್ಷದ ಬಿವಿ ಸೂರ್ಯನಾರಾಯಣ ಪ್ರಕಾಶ್ ಅವರಿಗೆ 255 ಮತಗಳು ಬಿದ್ದಿದ್ದು, 945 ಮತಗಳನ್ನು ಪಡೆದ ಮಹಮ್ಮದ್ ಶಫೀಕ್ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆಂದು ಚುನಾವಣಾಧಿಕಾರಿ ಸವಿತಾ ತಿಳಿಸಿದ್ದಾರೆ. ಇನ್ನು ಮಹಮ್ಮದ್ ಶಫೀಕ್ ಮೊದಲ ಬಾರಿಗೆ ಜೈಲಿನಲ್ಲಿದ್ದುಕೊಂಡೇ ಜೆಡಿಎಸ್ ಪಕ್ಷದಿಂದ ನಗರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದರು. ತದನಂತರ ಎರಡನೇ ಬಾರಿಗೂ ಕೂಡ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಎರಡನೇ ಬಾರಿ ಕೂಡ ಗೆಲುವು ಸಾಧಿಸಿ ನಗರಸಭಾ ಸದಸ್ಯರಾಗಿದ್ದರು. ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಇದೀಗ ಮೂರನೇ ಬಾರಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿ ಮೂರನೇ ಬಾರಿಗೆ ನಗರಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ.